ತಾಣದ ಅಭಿವೃದ್ಧಿಗೋಸ್ಕರ ಮತ್ತು ಪ್ರವಾಸಿಗರನ್ನು ಆಕರ್ಷಣೆ ಮಾಡಲಿಕ್ಕೋಸ್ಕರ ಹಲವಾರು ಬಾರಿ ಕಾರ್ಯಕ್ರಮ ಮಾಡಿದರೆ. ಅದರಂತೆ ಈ ಬಾರಿ ಹೆಚ್ಚಿನ ವಿಶೇಷತೆಗಳೊಂದಿಗೆ ಈ ಉತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಾವು ಸಿದ್ಧಪಡಿಸಿದ್ದೇವೆ. ಇದರ ಸಿದ್ಧತೆಗಳನ್ನು ತಾವುಗಳು ಗಮನಿಸಿ ಜನತೆಗೆ ಇದನ್ನು ಪ್ರಚಾರಪಡಿಸಿ ಪ್ರಕೃತಿ ದತ್ತವಾದಂಥ ಜಲಪಾತದ ಒಂದು ಸೊಬಗನ್ನು ಸವಿಯಲಿಕ್ಕೆ ಪ್ರವಾಸಿಗರಿಗೆ ಮುಕ್ತವಾದಂಥ ಒಂದು ಅವಕಾಶವನ್ನು ಕಲ್ಪಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ದೃಶ್ಯ ಮಾಧ್ಯಮ ಮತ್ತು ಪ್ರಿಂಟ್ ಮೀಡಿಯಾ ನಿಮ್ಮೆಲ್ಲರ ಸಹಕಾರವನ್ನು ನಾನು ಈ ಪ್ರದೇಶವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸೋದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರಿ ಇವತ್ತಿನ ಸುದ್ದಿಗೋಷ್ಠಿಯನ್ನು ವಿನಂತಿ ಮಾಡಿಕೊಂಡಾಗ ನಮ್ಮ ಈ ಪ್ರದೇಶದಲ್ಲಿ ಬರತಕ್ಕಂಥ ಪ್ರವಾಸಿಗರು ಹೆಚ್ಚಾಗಿ ಬಂದರೆ ಅವ್ರಿಗೊಂದು ಕಾಫಿ ಟೀನೂ ಸಿಕ್ಕಲ್ಲ, ಅಷ್ಟು ಜನ ಒಂದು ತಿಂಡಿನೂ ಸಿಕ್ಕಲ್ಲ. ರಿಮೋಟ್ ಏರಿಯಾ ಜೊತೆಗೆ ಇಲ್ಲಿ ವಾಹನ ಸೌಲಭ್ಯ ಕಷ್ಟ. ಒಂದೇ ಸರಿ ಜನರೆಲ್ಲ ಬಂದರೆ ನಾವು ಒಳಗೆ ಬರೋದಕ್ಕೆ ಹೊರಗೆ ಹೋಗೋದಕ್ಕೆ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ಒನ್ ವೇ ಟ್ರಾಫಿಕ್ನ ಮಾಡಿ ಎಲ್ಲ ಒಂದು ರಸ್ತೆಗಳನ್ನು ಕೂಡ ಒಂದು ಸುಸ್ಥಿತಿಗಿಟ್ಟು KSRTC ಸರ್ಕ್ಯುಲರ್ ಬಸ್ಸನ್ನು ಮಾಡಿ ನಾವು ರೊಟ್ಟಿಕಟ್ಟೆ ಹತ್ರದಿಂದಲೇ ಜನರನ್ನ ಬಸ್ಸಲ್ಲಿ ಕರ್ಕೊಂಬರ್ತಕ್ಕಂಥದ್ದು. ಅವರ ವಾಹನಗಳನ್ನ ಅಲ್ಲೇ ಪಾರ್ಕಿಂಗ್ ವ್ಯವಸ್ಥೆಗೆಲ್ಲ ಅಚ್ಚುಕಟ್ಟಾಗಿ ಮಾಡಿದ್ವಿ. ನೀವು ಬೇಕಾದ್ರೆ ಹೋಗ್ತಾ ನೋಡ್ಕೊಂಡು ಹೋಗ್ಬೋದು. ಸೊ ಆ ಕಾರಣಕ್ಕೋಸ್ಕರ ಜನಜಂಗುಳಿ ಎಷ್ಟೇ ಬಂದರೂ ಕೂಡ ಅವ್ನ ಟ್ರಾಫಿಕ್ ಸಮಸ್ಯೆ ಆಗದೇ ಇರೋಂಥ ರೀತಿಯಲ್ಲಿ ನಾವು ದಾರಿ ಉದ್ದಕ್ಕೂ ಲೈಟಿಂಗ್ ವ್ಯವಸ್ಥೆ ಮತ್ತು ವಾಹನಗಳು ಎಲ್ಲಿ ಸರ್ಕ್ಯುಲರ್ ರೂಟಲ್ಲಿ ಹೋಗ್ತಾವೆ ಅಲ್ಲೆಲ್ಲಕ್ಕೂ ಬೆಳಕಿನ ವ್ಯವಸ್ಥೆನ ಅಚ್ಚುಕಟ್ಟಾಗಿ ಯಾವುದೇ ರೀತಿಯಲ್ಲೂ ತೊಂದರೆ ಆಗದಂಥ ರೀತಿಯಲ್ಲಿ ಅದಕ್ಕೂ ಜನರೇಟರ್ನ ವ್ಯವಸ್ಥೆ ಮಾಡಿದೆ. ಯಾಕೆಂದರೆ ಕಾಡು ಪ್ರದೇಶ ಆಗಿರೋದ್ರಿಂದ ಇಲ್ಲಿ ರಾತ್ರಿ ಹೊತ್ತು ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಯಾವುದೇ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಕ್ಕೆ ಅವಕಾಶ ಇಲ್ಲದೆ ಇರೋಂಥ ರೀತಿಯಲ್ಲಿ ದಾರಿ ಮಾರ್ಗದ ಪೂರ್ತಿ ಲೈಟಿಂಗ್ ವ್ಯವಸ್ಥೆನ ಕಲ್ಪಿಸಿದ್ವಿ. ಇಷ್ಟು ಬಾರಿ ಅದನ್ನು ಮಾಡ್ತಿರ್ಲಿಲ್ಲ, ಈ ಬಾರಿ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಕೆಲಸ ಇಲ್ಲಿ ರೊಟ್ಟಿಕಟ್ಟೆಯಿಂದ ಇಲ್ಲಿ ರೊಟ್ಟಿಕಟ್ಟೆಯಿಂದ ಸರ್ಕ್ಯುಲರ್ ರೂಟ್ ಇಲ್ಲಿ ಈ ಮಠದಿಂದ ಹಂಗೆ ಹೋಗೋದು ಬಸ್, ಇಲ್ಲಿ ಬರೋದು ಬಸ್. ಇಲ್ಲಿಗೆ VIP ವೆಹಿಕಲ್ ಬಿಟ್ಟರೆ ಇನ್ಯಾವ ವೆಹಿಕಲ್ನೂ ನೋಡ್ತಾರೆ. ಎಲ್ಲರೂ ಆ ಮಠದ ಹತ್ರ ಇಳಿದು ಅಲ್ಲಿಂದ ಇಲ್ಲಿಗೆ ಬರಬೇಕು. ಏನು ಕೇವಲ ಒಂದು 500 ಮೀಟ್ರ್ ದೂರ ಅಷ್ಟೇ ನಡೆಯುತ್ತದೆ. ಜಲಪಾತ ವೀಕ್ಷಣೆ ಮಾಡೋದು, ಕಾರ್ಯಕ್ರಮ ವೀಕ್ಷಣೆ ಮಾಡೋಕ್ಕೆ ಮುಕ್ತವಾದ ಅವಕಾಶ ಇಡೀ